ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಸಂಸ್ಕೃತಿ. ವೆಲ್ಕಮ್ ಟು ಲೈಫ್ ಆಫ್ ಸಂಸ್ಕೃತೀಸ್ ಯೂಟ್ಯೂಬ್ ಚಾನಲ್. ವೆಲ್, ವಿಡಿಯೋ ನೋಡ್ತಿದ್ರೇ ಗೊತ್ತಾಗುತ್ತೆ ನಾನು ಎಲ್ಲೋ ಟ್ರಾವೆಲ್ ಮಾಡ್ತಾ ಇದ್ದೀನಿ ಅಂತ. ಎಸ್, ನಾನು ಟ್ರಾವೆಲ್ ಮಾಡ್ತಿದ್ದೆ. ಎಲ್ಲ ಕಡೆ ಗ್ರೀನ್ 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 ನೋಡಿ ಎಷ್ಟು ಚಂದ ಕಾಣಿಸ್ತಿದೆ ಅಂದರೆ. ನಾನು ಆ್ಯಕ್ಚುಲಿ ವಿಲೇಜಲ್ಲಿ ಫಂಕ್ಷನ್ ಇದ್ದಿದ್ದು, ರಿಲೇಟಿವ್ಸ್ ಒಬ್ಬರು ಫ್ಯಾಮಿಲಿ ಫಂಕ್ಷನ್ ಇದ್ದಿದ್ದು. ಸೊ ಅದಕ್ಕೆ ನಾನು ಹೋಗ್ತಾ ಇದ್ವಿ. ಅದೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಅದು ಎಷ್ಟು ಗ್ರೀನ್ ಇದೆ, ಎಷ್ಟು ಚಂದ ಅದು. ಮತ್ತು ಜೊತೆಗೆ ಕ್ಲೈಮೇಟ್ ಕೂಡ ಎಷ್ಟು ಚೆನ್ನಾಗಿತ್ತು ಅಂತಂದರೆ, ಇದ್ರ ಮಧ್ಯೆ ನಾನು ನನ್ನೇ ಕಳೆದು ಹೋಗಿದ್ದೆ. ನನ್ನ ಎಲ್ಲ ಸ್ಯಾಮ್ ಅಥವಾ ಎಲ್ಲ ಕಾರಲ್ಲಿ ಕೂತಿರುವಾಗ ಎಲ್ಲ ಫ್ಯಾಮಿಲಿ ಎಲ್ಲ ಕರೀತಿದ್ರು. ನನ್ನದೇ ಆದಂಥ ಥಾಟ್ಸಲ್ಲಿ ಕಳೆದೋಗಿದ್ದೆ. ನೀವು ಹಾಗೆ ಕಳೆದೋಗ್ತೀರಾ ಟ್ರಾವೆಲ್ ಮಾಡಬೇಕಾದ್ರೆ? ಕಮೆಂಟ್ ಮಾಡಿ. ಯಾಕೆಂದರೆ ಏನೇನೋ ಥಾಟ್ಸ್ ಬರ್ತಾ ಇರುತ್ತೆ. ಸಮ್ ಪಾಸಿಟಿವ್, ಸಮ್ ನೆಗೆಟಿವ್, ಹೀಗೆ ತುಂಬ ಥಾಟ್ಸ್ ಬರ್ತಾನೆ ಇತ್ತು. ನನಗೂ ಹಾಗೆ ತುಂಬ ಥಾಟ್ಸ್ ಬರ್ತಾನೆ ಇತ್ತು. ಪಕ್ಕದಲ್ಲಿ ಅಮ್ಮ ಕೂತಿದ್ರು. ನಮ್ಮಮ್ಮ ನನ್ನ ಹೀಗೆ ಹೆಬ್ಬಿಸಿ ಕೇಳ್ತಿದ್ದಾರೆ, ಏನು ಯೋಚನೆ ಮಾಡ್ತಿದ್ಯಾ ಅಂತ. ಆ ಗ್ರೀನಲ್ಲಿ ಜೊತೆಗೆ ನನ್ನ ಥಾಟ್ಸಲ್ಲಿ ಕಂಪ್ಲೀಟ್ಲಿ ಕಳೆದೋಗಿದೆ. ನಿಮಗೂ ಹಾಗೆ ಆಗುತ್ತೆ ಟ್ರಾವೆಲ್ ಮಾಡಬೇಕಾದ್ರೆ? ಇನ್ನು ಥಾಟ್ಸ್ ಬಗ್ಗೆ ಹೇಳೋದಾದರೆ, ವಿಲೇಜ್ ಲೈಫ್ ಎಷ್ಟು ಚಂದ ಅಲ್ವಾ ಅಂತ ನನಗೆ ಅನ್ನಿಸ್ತಿತ್ತು. ಇದು ಮೊದಲನೇ ಥಾಟ್ ಬಂದಿದ್ದು. ಎರಡನೇ ಥಾಟ್, ನಾನೇ ಯಾರನ್ನಾದರೂ ಫಾರ್ಮರ್ನ ನೋಡ್ಕೊಂಡು ಮದುವೆ ಆಗ್ಬಿಡ್ಬೇಕಪ್ಪ, ಈ ಥರ ವಿಲೇಜಲ್ಲೇ ಇದ್ಬಿಡ್ಬೋದು ಅಂತ ಎರಡನೇ ಥಾಟ್ ಬಂದಿತ್ತು. ಮೂರನೇ ಥಾಟ್ ಬಂದರೆ, ನನ್ನ ಲೈಫಲ್ಲಿ ಆಗಿರುವಂಥ ಫೇಲ್ಯೂರ್ಸ್, ನನ್ನ ಲೈಫಲ್ಲಿ ಆಗಿರುವಂಥ ಘಟನೆಗಳೆಲ್ಲ ನನಗೆ ನೆನಪಿಗೆ ಬರ್ತಾ ಇತ್ತು. ಇನ್ನು ನಾಲ್ಕನೇ ಥಾಟ್ ಹೇಳೋದಾದರೆ, ಫ್ಯೂಚರ್ ಬಗ್ಗೆ ತುಂಬ ಚಿಂತೆ ಮಾಡ್ತಾ ಇದ್ದೆ. ಐ ಆಮ್ ಆಲ್ರೆಡಿ ಫೇಲ್ಯೂರ್ ಪರ್ಸನ್ ಅಂತಲೇ ಹೇಳ್ಬೋದು. ಸೊ ನನಗೆ ಯಾವಾಗ ಸಕ್ಸಸ್ ಸಿಗುತ್ತೆ, ನಾನು ಯಾವಾಗ ನನ್ನ ಪೇರೆಂಟ್ಸ್ನ ಚೆನ್ನಾಗಿ ನೋಡ್ಕೊಳ್ತೀನಿ, ದೆನ್ ನನಗೂ ಯಾವಾಗ ಮದುವೆ ಅನ್ನೋದೆಲ್ಲ ಆಗುತ್ತೆ ಅನ್ನೋದೆಲ್ಲ ಥಾಟ್ಸ್ ಎಲ್ಲ. ನಾನು ಯಾವಾಗ ಒಂದು ಸ್ಮಾಲ್ ಅಚೀವ್ಮೆಂಟ್ ಅಂತ ನಾನು ಯಾವಾಗ ಮಾಡ್ತೀನಿ ಅನ್ನೋ ಥಾಟ್ಸ್. ಅದ್ರ ಜೊತೆಗೆ ರಿಲೇಟಿವ್ಸ್ ಕೇಳೋ ಕ್ವಶನ್ಸ್, ಅದು ಫಿಫ್ತ್ ಥಾಟ್. ಅದು ದೇವರೇ ಹೋಗ್ತಾ ಇದ್ದೀನಿ, ಯಾರ್ಯಾರು ಏನೇನು ಕ್ವಶನ್ಸ್ ಕೇಳ್ತಾರಪ್ಪ ನನಗೆ ಅನ್ನೋ ಒಂದು ಭಯ. ಇದೆಲ್ಲದ್ರ ಮಧ್ಯೆಗೆ ಆ ಕ್ಲೈಮೇಟಲ್ಲಿ ನಾನು ಕಳೆದು ಹೋಗಿದ್ದೆ. ಆ ಸನ್ಫ್ಲವರ್ಸ್, ಮತ್ತು ಅಲ್ಲಿ ರಿವರ್ ಕೂಡ ಬರುತ್ತೆ, ಜೊತೆಗೆ ಒಂದು ಬರ್ಡ್ ಸೌಂಡ್, ಮತ್ತು ಹಸು ಕರಾದನ, ಇದೆಲ್ಲ ನೋಡ್ತಿದ್ದಾಗ ಐ ಆಮ್ ವೆರಿ ಹ್ಯಾಪಿ. ಬಟ್ ಅದೇ ಥರ ಈ ಥರ ಎಲ್ಲ ಥಾಟ್ಸ್ ಎಲ್ಲ ಬರ್ತಿತ್ತು. ನಿಮಗೂ ಈಗೆಲ್ಲ ಥಾಟ್ಸ್ ಎಲ್ಲ ಬರ್ತಾ ಇರುತ್ತಾ ಟ್ರಾವೆಲ್ ಮಾಡಬೇಕಾದ್ರೆ? ಮೇ ಬಿ ಅದು ಕಾಮನ್ ಅಂದ್ಕೊಳ್ತೀನಿ. ನಾನಂತೂ ಮ್ಯೂಸಿಕ್ ಹಾಕೊಳ್ಳೇ ಇಲ್ಲ, ನನ್ನ ಇಯರ್ಫೋನ್ಸ್ ಯೂಸೇ ಮಾಡಲಿಲ್ಲ, ನೇಚರ್ ಎಂಜಾಯ್ ಮಾಡಿದೆ. ಇದಾಗಿತ್ತು ನನ್ನ ಟ್ರಾವೆಲ್ ಡೇ. ತುಂಬ ಸ್ಮೂತಾಗಿ ಹೋಯ್ತು ಡೇ. ಟ್ರಾವೆಲ್ ಮಾಡೋದು ಕೂಡ ಒಳ್ಳೆಯದು ಅಂತ ಅನ್ನಿಸ್ತು.